ನಮಸ್ಕಾರ. ಭಾರತದಂತಹ ಅಭಿವೃದ್ಧಿಶೀಲ ದೇಶಗಳಲ್ಲಿ ಒಂದಲ್ಲ 10 ಸಾಮಾಜಿಕ ಸವಾಲುಗಳು ಇರ್ತವೆ ಅಲ್ವಾ? ನೋಡಿ, ಜನಸಂಖ್ಯೆ, ಬಡತನ, ಭ್ರಷ್ಟಾಚಾರ ಹೀಗೆ ದೊಡ್ಡ ದೊಡ್ಡ ಸಮಸ್ಯೆಗಳ ಪಟ್ಟಿಯೇ ಇದೆ. ಆದ್ರೆ ಇವತ್ತು ನಮ್ಮ ಗಮನ ಇರೋದು ಇವೆಲ್ಲಕ್ಕಿಂತಲೂ ಒಂದು ಸೂಕ್ಷ್ಮವಾದ, ಮನಸ್ಸಿಗೆ ನೋವು ಕೊಡುವ ವಿಷಯದ ಮೇಲೆ. ಅದುವೇ ಬಾಲಕಾರ್ಮಿಕ ಪದ್ಧತಿ. ಇವತ್ತು ಈ ಬಾಲಕಾರ್ಮಿಕ ಪದ್ಧತಿ ಅಂದ್ರೆ ನಿಖರವಾಗಿ ಏನು? ಕಾನೂನು ಇದನ್ನ ಹೇಗೆ ನೋಡುತ್ತೆ? ಬನ್ನಿ ತಿಳ್ಕೊಳ್ಳೋಣ. ಮೊದಲಿಗೆ ಈ ವಿಷಯವನ್ನ ನಾವು ಕೇವಲ ಅಂಕಿಅಂಶಗಳಾಗಿ ನೋಡಬಾರದು. ಇದು ಲಕ್ಷಾಂತರ ಮಕ್ಕಳ ಕಸಿದುಕೊಂಡ ಬಾಲ್ಯದ ಕಥೆ. ಅಂದ್ರೆ ಆಟವಾಡಿ, ಕನಸು ಕಂಡು ಕಲಿಯಬೇಕಾದ ವಯಸ್ಸಲ್ಲಿ ದುಡಿಮೆಯ ಕೂಪಕ್ಕೆ ತಳ್ಳಲ್ಪಟ್ಟ ಮಕ್ಕಳ ನೋವಿನ ವಾಸ್ತವ ಇದು. ಈ ಚಿತ್ರವನ್ನ ಒಂದ್ಸಲ ನೋಡಿ. ಇಲ್ಲಿ ಕಾಣ್ತಿರೋದು ಒಬ್ಬ ಬಾಲಕ ಮಾತ್ರ ಅಲ್ಲ, ಅವನ ಜೊತೆ ಶಿಕ್ಷಣ ಮತ್ತು ಆಟದ ಹಕ್ಕನ್ನು ಕಳ್ಕೊಂಡ ಒಂದು ಮುಗ್ಧ ಬಾಲ್ಯ. ನೋಡಿ, ಅವನ ಕೈಯಲ್ಲಿರಬೇಕಾಗಿದ್ದು ಪುಸ್ತಕ, ಆದರೆ ಇರೋದು ಸೈಕಲ್ ರಿಪೇರಿ ಮಾಡುವ ಉಪಕರಣ ಅಲ್ವಾ? ಯಾವುದೇ ವ್ಯಾಖ್ಯಾನಕ್ಕೂ ಮುಂಚೆ ಈ ಚಿತ್ರವೇ ಬಾಲಕಾರ್ಮಿಕ ಪದ್ಧತಿಯ ಕ್ರೂರ ವಾಸ್ತವವನ್ನ ನಮ್ಮ ಕಣ್ಮುಂದೆ ಇಡುತ್ತೆ. ಸರಿ, ಹಾಗಿದ್ರೆ ಕಾನೂನಿನ ಪ್ರಕಾರ ಬಾಲಕಾರ್ಮಿಕ ಅಂದ್ರೆ ಯಾರು? ಭಾರತದ ಸಂವಿಧಾನ ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ, 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಹಣ ಸಂಪಾದನೆ ಮಾಡೋ ಉದ್ದೇಶದಿಂದ ಎಲ್ಲೇ ದುಡಿತಿದ್ರು ಅವರನ್ನ ಬಾಲಕಾರ್ಮಿಕರು ಅಂತ ಪರಿಗಣಿಸಲಾಗುತ್ತೆ. ಇದು ಕಾನೂನು ಹೇಳಿದ ಒಂದು ಸ್ಪಷ್ಟವಾದ ನಿಜಕ್ಕೂ ಇದೊಂದು ದೊಡ್ಡ ಸಾಮಾಜಿಕ ದುರಂತ. ಹಳ್ಳಿಗಳಲ್ಲಿ ಹೊಲದಲ್ಲಿ ಹತ್ತಿ ಬಿಡಿಸೋ ಮಗುವಿನಿಂದ ಹಿಡಿದು ನಗರದ ಟೀ ಅಂಗಡಿಯಲ್ಲಿ ಕಪ್ ತೊಳೆಯೋ ಹುಡುಗನವರೆಗೂ ಈ ಸಮಸ್ಯೆ ಎಲ್ಲೆಡೆ ವ್ಯಾಪಿಸಿದೆ. ಇದು ಕೇವಲ ಒಂದೇ ಕಡೆಗೆ ಸೀಮಿತವಾಗಿಲ್ಲ. ನಮ್ಮ ಸಂವಿಧಾನದ ಪ್ರಕಾರ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಗುವನ್ನ ಹಣ ಗಳಿಸೋ ಉದ್ದೇಶದಿಂದ ದುಡಿಸ್ಕೊಳ್ಳೋದೇ ಬಾಲಕಾರ್ಮಿಕ ಪದ್ಧತಿ. ಇಲ್ಲಿ ಈ 14 ವರ್ಷ ಅನ್ನೋದು ತುಂಬಾ ಮುಖ್ಯ. ಯಾಕಂದ್ರೆ ಅದು ಮಕ್ಕಳ ಶಿಕ್ಷಣ ಮತ್ತೆ ಅವರ ಆರೋಗ್ಯಕರ ಬಾಲ್ಯದ ಹಕ್ಕನ್ನ ಕಾಪಾಡುತ್ತೆ. ಕಾನೂನಿನ ಮಾತುಗಳನ್ನ ಪಕ್ಕಕ್ಕಿಟ್ಟು ನಿಜ ಜೀವನದಲ್ಲಿ ನೋಡಿದಾಗ ನಮ್ಗೆ ಕಾಣಿಸೋದು ಇಂತಹ ದೃಶ್ಯಗಳು. ನೋಡಿ, ಈ ಕತ್ತಲೆ ಜಾಗಗಳಲ್ಲಿ ಅದೆಷ್ಟೋ ಮಕ್ಕಳು ದುಡಿತಾ ಇದ್ದಾರೆ. ಇದು ಕೇವಲ ಒಂದು ಅಂಕಿಅಂಶ ಅಲ್ಲ, ಇದು ಅವರ ನೋವಿನ ವಾಸ್ತವ. ಹೋಟೆಲ್ಗಳಲ್ಲಿ ಟೇಬಲ್ ಕ್ಲೀನ್ ಮಾಡೋದ್ರಿಂದ ಹಿಡಿದು ಮಾರ್ಕೆಟ್ನಲ್ಲಿ ಭಾರವಾದ ಮೂಟೆಗಳನ್ನ ಹೊರೆಯೋವರೆಗೂ ಈ ಬಾಲಕಾರ್ಮಿಕ ಪದ್ಧತಿ ಅನ್ನೋದು ಎಲ್ಲ ಕಡೆ ಹರಡ್ಕೊಂಡಿದೆ. ನಾವು ಈಗಷ್ಟೇ ಮಾತಾಡಿದ ಕಾನೂನಿನ ವ್ಯಾಖ್ಯಾನಕ್ಕೆ ಈ ಚಿತ್ರಗಳು ಒಂದು ಕಠೋರವಾದ ಮುಖವನ್ನ ಕೊಡುತ್ತೆ ಅಲ್ವಾ? ಒಂದು ಪ್ರಶ್ನೆ ಬರುತ್ತೆ, ಇಷ್ಟೆಲ್ಲ ಕಾನೂನುಗಳಿದ್ರೂ ಈ ಪದ್ಧತಿ ಯಾಕೆ ಇನ್ನೂ ಜೀವಂತವಾಗಿದೆ ಅಲ್ವಾ? ಇದಕ್ಕೆ ಒಂದೇ ಒಂದು ಕಾರಣ ಇಲ್ಲ. ಬದಲಾಗಿ ಒಂದಕ್ಕೊಂದು ಹೆಣೆದುಕೊಂಡಿರುವ ಹಲವು ಕಾರಣಗಳ ಒಂದು ಸಂಕೀರ್ಣವಾದ ಜಾಲವೇ ಇದೆ. ಬನ್ನಿ ಆ ಜಾಲವನ್ನು ಸ್ವಲ್ಪ ಬಿಡಿಸಿ ನೋಡೋಣ. ಕಡು ಬಡತನ, ಮನೆಯಲ್ಲಿನ ಜಗಳಗಳು, ಪೋಷಕರಿಗೆ ಶಿಕ್ಷಣ ಇಲ್ಲದಿರೋದು ಮತ್ತೆ ದುರಾಸೆಯ ಮಾಲೀಕರು ಇವೆಲ್ಲವೂ ಸೇರಿ ಒಂದು ವಿಷದ ಚಕ್ರವನ್ನೇ ಸೃಷ್ಟಿ ಮಾಡುತ್ತೆ. ಅಷ್ಟೇ ಅಲ್ಲ, ಇದಕ್ಕೆ ಉದ್ಯಮಿಗಳ ದುರಾಸೆ, ಜೀತ ಪದ್ಧತಿಯಂತಹ ಅನಿಷ್ಟ ಪದ್ಧತಿಗಳು ಸೇರ್ಕೊಂಡಾಗ ಈ ಸಮಸ್ಯೆ ಇನ್ನಷ್ಟು ಜಟಿಲ ಆಗ್ತಾ ಹೋಗುತ್ತೆ. ಈ 2 ಚಿತ್ರಗಳು ಸಮಸ್ಯೆಯ ವ್ಯಾಪ್ತಿಯನ್ನ ಎಷ್ಟು ಚೆನ್ನಾಗಿ ವಿವರಿಸುತ್ತೆ ಅಲ್ವಾ? ನೋಡಿ, ಒಂದು ಕಡೆ ನಗರದ ಹೋಟೆಲ್ನಲ್ಲಿ ಟೇಬಲ್ ಸ್ವಚ್ಛಗೊಳಿಸೋ ಬಾಲಕ, ಇನ್ನೊಂದು ಕಡೆ ಹಳ್ಳಿಯ ಪರಿಸರದಲ್ಲಿ ಅಡುಗೆ ಮಾಡ್ತಿರೋ ಬಾಲಕಿ. ಸ್ಥಳ ಬೇರೆ ಇರ್ಬೋದು, ವಾತಾವರಣ ಬೇರೆ ಇರ್ಬೋದು, ಆದರೆ ಕಳೆದೋಗ್ತಿರೋದು ಮಾತ್ರ ಒಂದೇ, ಅದು ಮುಗ್ಧ ಬಾಲ್ಯ. ಸರಿ, ಈ ದುಡಿಮೆಯಿಂದ ಮಕ್ಕಳು ತೆರುವ ಬೆಲೆ ಏನು? ಇದು ಕೇವಲ ಅವರ ಸಮಯ ಅಥವಾ ಶ್ರಮ ಅಲ್ಲ, ಇದಕ್ಕಿಂತ ದೊಡ್ಡ ಬೆಲೆ ತೆರ್ತಾರೆ. ಅದು ಅವರ ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕ ಆರೋಗ್ಯದ ಮೇಲೆ ಆಗುವಂತಹ ವಿನಾಶಕಾರಿ ಪರಿಣಾಮ. ಅಂದ್ರೆ ಇದರಲ್ಲಿ ಅತಿ ಮುಖ್ಯವಾದ ಅಂಶ ಏನ್ ಗೊತ್ತಾ? ಪ್ರತಿ ಮಗುವಿಗೂ ಆಟ ಆಡ್ಲು, ಕನ್ಸ್ ಕಾಣ್ಲು ಮತ್ತು ಕಲಿಯಲು ಹಕ್ಕಿದೆ. ಬಾಲಕಾರ್ಮಿಕ ಪದ್ಧತಿ ಅನ್ನೋದು ಈ ಮೂಲಭೂತ ಹಕ್ಕುಗಳನ್ನೇ ಕಸ್ಕೊಂಡ್ಬಿಡುತ್ತೆ. ಇದು ಬರೀ ಕಾನೂನಿನ ಉಲ್ಲಂಘನೆ ಅಲ್ಲ, ಇದು ಮಾನವೀಯತೆಯ ಮೇಲಿನ ದಾಳಿ. ಬಾಲಕಾರ್ಮಿಕ ಪದ್ಧತಿಯಿಂದ ಆಗೋ ನಷ್ಟ ಅಂದ್ರೆ ಬರೀ ದೈಹಿಕ ಶ್ರಮ ಅಲ್ಲ, ಮಕ್ಕಳ ಮಾನಸಿಕ, ದೈಹಿಕ ಆರೋಗ್ಯ ಹಾಳಾಗುತ್ತೆ, ಶಿಕ್ಷಣ ಅನ್ನೋದು ಮರೀಚಿಕೆ ಆಗುತ್ತೆ. ಇದು ಅವರ ಇಡೀ ಭವಿಷ್ಯವನ್ನೇ ಕತ್ತಲೆಗೆ ತಳ್ಳುತ್ತೆ. ಈ ಒಂದು ಮಾತು ಕೇಳಿ, ಆಟವಾಡುವ, ಕನಸು ಕಾಣುವ ಮತ್ತು ಕಲಿಯುವ ವಯಸ್ಸಿನಲ್ಲಿ ಅವರ ಬಾಲ್ಯವನ್ನೇ ಕಸಿದುಕೊಳ್ಳಲಾಗಿದೆ. ಇದು ಬರೀ ಕೆಲ್ಸ ಅಲ್ಲ, ಇದು ಕಳ್ಳತನವಾದ ಬಾಲ್ಯ. ಇಂತಹ ಒಂದು ಗಂಭೀರ ಸಮಸ್ಯೆಯನ್ನ ಎದುರಿಸೋಕೆ ನಮ್ಮಲ್ಲಿ ಯಾವುದೇ ವ್ಯವಸ್ಥೆ ಇಲ್ವಾ? ಖಂಡಿತ ಇದೆ. ಬಾಲಕಾರ್ಮಿಕ ಪದ್ಧತಿಯನ್ನ ತಡೆಯೋಕೆ ಮತ್ತು ಮಕ್ಕಳನ್ನ ರಕ್ಷಿಸೋಕೆ ನಮ್ಮ ಸಂವಿಧಾನ ಮತ್ತು ಕಾನೂನಿನಲ್ಲಿ ಒಂದು ಬಲಿಷ್ಠವಾದ ಚೌಕಟ್ಟನ್ನೇ ರಚಿಸಲಾಗಿದೆ. ಈ ಸಂಖ್ಯೆ 24 ಇದೊಂದು ಸಾಮಾನ್ಯ ಸಂಖ್ಯೆ ಅಲ್ಲ. ಇದು ಭಾರತದಲ್ಲಿ ಲಕ್ಷಾಂತರ ಮಕ್ಕಳ ಪಾಲಿನ ರಕ್ಷಣಾ ಕವಚ. ಏನಿದೆ 24?
ನಮ್ಮ ಸಂವಿಧಾನದ 24ನೇ ವಿಧಿ ಅತ್ಯಂತ ಸ್ಪಷ್ಟವಾಗಿ ಹೇಳುತ್ತೆ, 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಯಾವುದೇ ಕಾರ್ಖಾನೆ, ಗಣಿ ಅಥವಾ ಬೇರೆ ಯಾವುದೇ ಅಪಾಯಕಾರಿ ಕೆಲಸಗಳಲ್ಲಿ ನೇಮಿಸಿಕೊಳ್ಳುವುದು ಶಿಕ್ಷೆಗೆ ಅರ್ಹವಾದ ಅಪರಾಧ ಅಂತ. ಎಲ್ಲ ಬಾಲಕಾರ್ಮಿಕ ವಿರೋಧಿ ಕಾನೂನುಗಳಿಗೆ ಇದೇ ತಳಹದಿ. ಈ ಇಡೀ ಹೋರಾಟಕ್ಕೆ ಅಡಿಪಾಯನೇ ನಮ್ಮ ಸಂವಿಧಾನದ 24ನೇ ವಿಧಿ. ಇದು ತುಂಬಾನೇ ಸ್ಪಷ್ಟವಾಗಿ ಹೇಳುತ್ತೆ, 14 ವರ್ಷದೊಳಗಿನ ಮಕ್ಕಳನ್ನ ಕೆಲ್ಸಕ್ಕೆ ಇಟ್ಕೊಳ್ಳೋದು ಶಿಕ್ಷಾರ್ಹ ಅಪರಾಧ. ಬೇರೆಲ್ಲ ಕಾನೂನುಗಳು ಈ ಒಂದು ಮೂಲಭೂತ ಹಕ್ಕಿನ ಮೇಲೆಯೇ ನಿಂತಿವೆ. ನೋಡಿ, ಈ ಕಾನೂನಿನ ಚೌಕಟ್ಟನ್ನ ವರ್ಷದಿಂದ ವರ್ಷಕ್ಕೆ ಬಲಪಡಿಸ್ತಾ ಬರಲಾಗಿದೆ. 1986ರ ಬಾಲಕಾರ್ಮಿಕ ನಿಷೇಧ ಕಾಯ್ದೆಯಿಂದ ಶುರುವಾಗಿ 2009ರ ಶಿಕ್ಷಣ ಹಕ್ಕು ಕಾಯ್ದೆವರೆಗೆ ಇದು ಬಾಲಕಾರ್ಮಿಕ ಪದ್ಧತಿಯನ್ನ ನಿಲ್ಸೋಕೆ ಮಾಡ್ತಿರೋ ನಿರಂತರ ಪ್ರಯತ್ನದ ಕಥೆ. 1986ರ ಕಾಯ್ದೆ ಪ್ರಕಾರ ಯಾರಾದ್ರೂ ಮಕ್ಕಳನ್ನ ಕೆಲ್ಸಕ್ಕಿಟ್ಕೊಂಡ್ರೆ ಪ್ರತಿ ಮಗುವಿಗೆ 20,000 ರೂಪಾಯಿ ದಂಡ ಕಟ್ಲೇಬೇಕು. ಇದನ್ನ ಮಕ್ಕಳ ಕಲ್ಯಾಣ ನಿಧಿಗೆ ಹಾಕಲಾಗುತ್ತೆ. ಸೊ ಇದು ಬರೀ ಶಿಕ್ಷೆ ಮಾತ್ರ ಅಲ್ಲ, ಆ ಮಗುವಿನ ಪುನರ್ವಸತಿಗೆ ಸಹಾಯ ಮಾಡೋ ಒಂದು ವ್ಯವಸ್ಥೆ ಕೂಡ. ಓಕೆ, ಮಕ್ಕಳನ್ನ ದುಡಿಮೆಯಿಂದ ಹೊರಗೆ ತರೋದು ಮೊದಲನೇ ಹೆಜ್ಜೆ. ಆದ್ರೆ ಮುಂದೇನು? ಅವರನ್ನ ಮತ್ತೆ ಶಿಕ್ಷಣದ ಮುಖ್ಯ ವಾಹಿನಿಗೆ ತರೋದಷ್ಟೇ ಮುಖ್ಯ ಅಲ್ವಾ? ಅದಕ್ಕಾಗಿಯೇ ಸರ್ಕಾರ ಹಲವಾರು ಯೋಜನೆಗಳನ್ನ ಜಾರಿಗೆ ತಂದಿದೆ. ರಾಷ್ಟ್ರೀಯ ಬಾಲಕಾರ್ಮಿಕ ಯೋಜನೆ ಅಥವಾ NCLP ಅಂತಾರಲ್ಲ, ಅದು 3 ಹಂತಗಳಲ್ಲೇ ಕೆಲಸ ಮಾಡುತ್ತೆ. ಮೊದಲನೇದು ದುಡಿಮೆಯಲ್ಲಿರೋ ಮಕ್ಕಳನ್ನ ಗುರ್ತಿಸೋದು. ಎರಡನೇದು ಅವರನ್ನ ಆ ಅಪಾಯಕಾರಿ ಕೆಲಸಗಳಿಂದ ಹೊರಗೆ ತರೋದು. ಕೊನೆಯದಾಗಿ ಅವರಿಗೆ ಉಚಿತ ಶಿಕ್ಷಣ, ಊಟ, ವಸತಿ ಕೊಟ್ಟು ಅವರನ್ನ ಸಬಲರನ್ನಾಗಿ ಮಾಡೋದು. ಈ ಯೋಜನೆಗಳು ಕಾಗದದ ಮೇಲೆ ಮಾತ್ರ ಇಲ್ಲ, ನಿಜ ಜೀವನದಲ್ಲೂ ಕೆಲಸ ಮಾಡ್ತವೆ ಅನ್ನೋದಕ್ಕೆ ನಮ್ಮ ಕರ್ನಾಟಕದ ಕೂಲಿಯಿಂದ ಶಾಲೆಗೆ ಕಾರ್ಯಕ್ರಮ ಒಂದು ಅದ್ಭುತ ಉದಾಹರಣೆ. ಸ್ಥಳೀಯ ಮಟ್ಟದಲ್ಲಿ ಹೇಗೆ ಬದಲಾವಣೆ ತರಬಹುದು ಅಂತ ಇದು ತೋರಿಸುತ್ತೆ. ಶಿಕ್ಷಣ ಹಕ್ಕು ಕಾಯ್ದೆಯ ಈ ನಿಯಮವನ್ನ ನೋಡಿ. ಖಾಸಗಿ ಶಾಲೆಗಳಲ್ಲಿ ಒಟ್ಟು ಸೀಟುಗಳಲ್ಲಿ 25% ಸೀಟುಗಳನ್ನ ಬಡ ಮತ್ತು ಹಿಂದುಳಿದ ಮಕ್ಕಳಿಗೆ ಮೀಸಲಿಡಬೇಕು. ಇದು ಕೇವಲ ಒಂದು ಸಂಖ್ಯೆಯಲ್ಲ, ಇದು ಸಾವಿರಾರು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣದ ಬಾಗಿಲು ತೆರೆಯುವ ಒಂದು ಕ್ರಾಂತಿಕಾರಿ ಹೆಜ್ಜೆ ಅಂತಾನೇ ಹೇಳಬಹುದು. ನಾವು ಇಲ್ಲಿವರೆಗೆ ಕಾನೂನುಗಳು, ಯೋಜನೆಗಳು ಹೀಗೆ ಎಲ್ಲದರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಆದರೆ ಕೊನೆಯದಾಗಿ ಈ ಪ್ರಶ್ನೆ ನಮ್ಮೆಲ್ಲರಿಗೂ ಎದುರಾಗುತ್ತೆ. ಸಮಾಜದ ಸದಸ್ಯರಾಗಿ ಪ್ರತಿಯೊಂದು ಮಗುವಿನ ಬಾಲ್ಯವನ್ನ, ಅವರ ಕನಸುಗಳನ್ನ ಮತ್ತು ಅವರ ಹಕ್ಕುಗಳನ್ನ ರಕ್ಷಿಸುವಲ್ಲಿ ನಮ್ಮ ಪಾತ್ರವೇನು? ಈ ಬಗ್ಗೆ ನಾವೆಲ್ಲರೂ ಯೋಚನೆ ಮಾಡಬೇಕಿದೆ. ಬಾಲ್ಯ ವಿವಾಹ ಈ ಪದ ಕೇಳಿದ ತಕ್ಷಣ ನಮ್ಗೆಲ್ಲ ಏನನ್ಸುತ್ತೆ? ಇದೊಂದು ಹಳೇ ಕಾಲದ ಸಂಪ್ರದಾಯ ಅಂತನಾ? ಇಲ್ಲ, ಇದು ಇವತ್ತಿಗೂ ನಮ್ಮ ಸಮಾಜವನ್ನು ಕಾಡುತ್ತಿರೋ ಒಂದು ಗಂಭೀರ ಸಮಸ್ಯೆ. ಬನ್ನಿ ಇದರ ಬಗ್ಗೆ ಇನ್ನಷ್ಟು ಆಳವಾಗಿ ತಿಳಿದುಕೊಳ್ಳೋಣ. ಈ ಚಿತ್ರವನ್ನೊಮ್ಮೆ ನೋಡಿ. ಇದು ಯಾವುದೋ ಕಥೆ ಅಥವಾ ಸಿನಿಮಾದ ದೃಶ್ಯವಲ್ಲ. ಇದು ಇವತ್ತಿಗೂ ಎಷ್ಟೋ ಮಕ್ಕಳ ಜೀವನದಲ್ಲಿ ನಡೆಯುತ್ತಿರುವ ಕಠೋರ ಸತ್ಯ. ಹಾಗಿದ್ರೆ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಎದುರಾಗುತ್ತೆ. ಇದು ತಲೆಮಾರುಗಳಿಂದ ಬಂದ ಸಂಪ್ರದಾಯ ಅಂತ ಒಪ್ಪುಕೊಳ್ಬೇಕಾ, ಅಥವಾ ಮಕ್ಕಳ ಭವಿಷ್ಯವನ್ನೇ ಕಿತ್ತುಕೊಳ್ಳುವ ಒಂದು ದೊಡ್ಡ ಅಪರಾಧ ಅಂತ ಪರಿಗಣಿಸ್ಬೇಕಾ? ಸರಿ, ಈ ವಿಚಾರವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ನಾವು ಮೊದಲು ಬಾಲ್ಯ ವಿವಾಹ ಅಂದ್ರೆ ಏನು ಅಂತ ನೋಡೋಣ. ಆಮೇಲೆ ಅದರಿಂದಾಗುವ ಪರಿಣಾಮಗಳು, ಈ ಸಮಸ್ಯೆ ಯಾಕೆ ಇನ್ನೂ ಜೀವಂತವಾಗಿದೆ, ನಮ್ಮ ಕಾನೂನು ಏನ್ ಹೇಳುತ್ತೆ, ಮತ್ತು ಮುಖ್ಯವಾಗಿ ಇದನ್ನು ನಿಲ್ಲಿಸಲು ನಾವೇನು ಮಾಡ್ಬೋದು ಅಂತ ಒಂದೊಂದಾಗಿ ಚರ್ಚಿಸೋಣ. ಮೊದಲಿಗೆ ಕಾನೂನಿನ ದೃಷ್ಟಿಯಲ್ಲಿ ಬಾಲ್ಯ ವಿವಾಹ ಅಂದ್ರೆ ಏನು ಅನ್ನೋದನ್ನ ಸ್ಪಷ್ಟಪಡಿಸಿಕೊಳ್ಳೋಣ. ಕಾನೂನು ಇಲ್ಲಿ ತುಂಬಾನೇ ಸ್ಪಷ್ಟವಾಗಿದೆ. ಹುಡುಗಿಗೆ 18 ವರ್ಷ ತುಂಬಿರಬೇಕು, ಹುಡುಗನಿಗೆ 21 ವರ್ಷ ತುಂಬಿರಲೇಬೇಕು. ಇದರಲ್ಲಿ 1 ದಿನ ಕಡಿಮೆ ಇದ್ರೂ ಸಹ ಆ ಮದುವೆ ಬಾಲ್ಯ ವಿವಾಹ ಅಂತಲೇ ಪರಿಗಣಿಸಲ್ಪಡುತ್ತದೆ ಮತ್ತು ಇದು ಶಿಕ್ಷಾರ್ಹ ಅಪರಾಧ. 18 ಈ ಸಂಖ್ಯೆ ತುಂಬಾ ಮುಖ್ಯ. ಇದನ್ನ ಚೆನ್ನಾಗಿ ನೆನಪಿನ ಇಟ್ಕೊಳ್ಳಿ. ಹುಡುಗಿಯ ಮದುವೆಗೆ ಕಾನೂನುಬದ್ಧವಾಗಿ ಇರಬೇಕಾದ ಕನಿಷ್ಠ ವಯಸ್ಸಿದು. ಯಾಕಂದ್ರೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಒಂದು ಹುಡುಗಿ ಮದುವೆ, ಸಂಸಾರ, ತಾಯ್ತನಕ್ಕೆ ಸಿದ್ಧಳಾಗೋದು ಈ ವಯಸ್ಸಿನ ನಂತರವೇ ಅಂತ ವಿಜ್ಞಾನವೂ ಹೇಳುತ್ತೆ. ಅದೇ ರೀತಿ ಹುಡುಗನಿಗೆ 21, ಮದುವೆ ಆಗೋಕೆ ಕಾನೂನು ಪ್ರಕಾರ ಇರಬೇಕಾದ ಕನಿಷ್ಠ ವಯಸ್ಸು. ಸುಮ್ನೆ ಈ ವಯಸ್ಸಿನ ಮಿತಿಗಳನ್ನು ಇಟ್ಟಿಲ್ಲ ಅಲ್ವಾ? ದೈಹಿಕ, ಮಾನಸಿಕ ಪ್ರಬುದ್ಧತೆ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಇಲ್ಲಿ ಇನ್ನೊಂದು ಬಹಳ ಮುಖ್ಯವಾದ ಅಂಶ ಇದೆ. ಮದುವೆ ಆಗೋ ಹುಡುಗ-ಹುಡುಗಿ ಇಬ್ರಲ್ ಯಾರು ಒಬ್ರು ಅಪ್ರಾಪ್ತರಾಗಿದ್ರೂ ಸರಿ, ಅಂದ್ರೆ ವಯಸ್ಸು ಕಡಿಮೆ ಇದ್ರೂ ಸರಿ, ಆ ಮದುವೆ ಕಾನೂನು ಪ್ರಕಾರ ಶಿಕ್ಷೆಗೆ ಅರ್ಹವಾದ ಅಪರಾಧ ಆಗುತ್ತೆ. ಇದರಲ್ಲಿ ಯಾವುದೇ ಎಕ್ಸೆಪ್ಷನ್ ಇಲ್ಲ. ಸರಿ, ಕಾನೂನು ಯಾಕೆ ಇಷ್ಟು ಕಠಿಣವಾಗಿದೆ? ಯಾಕಂದ್ರೆ ಬಾಲ್ಯ ವಿವಾಹದ ಪರಿಣಾಮಗಳು ಅಷ್ಟೇ ವಿನಾಶಕಾರಿ. ಬನ್ನಿ ನೋಡೋಣ. ಇದರ ಪರಿಣಾಮಗಳ ಪಟ್ಟಿ ನೋಡಿದ್ರೆ ನಿಜಕ್ಕೂ ಆತಂಕವಾಗುತ್ತೆ.
ಒಂದು ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಯೇ ನಿಂತು ಹೋಗುತ್ತೆ. ಆಟವಾಡಿ ಕಲಿಬೇಕಾದ ವಯಸ್ಸಲ್ಲಿ ಅವರ ಸ್ವಾತಂತ್ರ್ಯ, ಬಾಲ್ಯ, ಶಿಕ್ಷಣ ಎಲ್ಲವನ್ನೂ ಕಳ್ಕೊಳ್ಬೇಕಾಗುತ್ತೆ. ಅಷ್ಟೇ ಅಲ್ಲ, ಹಿಂಸೆ, ಶೋಷಣೆ, ಅಪೌಷ್ಟಿಕತೆ ಹೀಗೆ ಒಂದರ ಮೇಲೊಂದರಂತೆ ಸಮಸ್ಯೆಗಳು ಆ ಮಗುವನ್ನು ಸುತ್ತಕೊಳ್ಳುತ್ತೆ. ಚಿಕ್ಕ ವಯಸ್ಸಿನಲ್ಲೇ ತಾಯ್ತನದ ಹೊರೆ ಹೊತ್ತು ತಾಯಿ ಮಗು ಇಬ್ಬರ ಜೀವಕ್ಕೂ ಅಪಾಯ ತಂದುಕೊಳ್ಳುವ ಸಾಧ್ಯತೆ ಹೆಚ್ಚು. ವೈದ್ಯಕೀಯ ವಿಜ್ಞಾನ ಕೂಡ ಇದನ್ನೇ ಹೇಳುತ್ತೆ. 18 ವರ್ಷ ತುಂಬೋ ಮುಂಚೆ ಹೆಣ್ಮಕ್ಕಳ ದೇಹ ಗರ್ಭಧಾರಣೆಗೆ ಮತ್ತು ಮಗುವನ್ನು ಹೆರಲು ಸಂಪೂರ್ಣವಾಗಿ ಸಿದ್ಧವಾಗಿರೋದಿಲ್ಲ. ಇದು ತಾಯಿ ಮತ್ತು ಮಗು ಇಬ್ಬರ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರಬಹುದು. ಕೇವಲ ಆರೋಗ್ಯ ಮಾತ್ರವಲ್ಲ, ಬಾಲ್ಯ ವಿವಾಹದಿಂದ ಆ ಮಗುವಿನ ಎಲ್ಲಾ ಹಕ್ಕುಗಳನ್ನು ಕಿತ್ಕೊಂಡಾಗೆ. ಓದುವ, ಆಟ ಆಡುವ, ಸ್ನೇಹಿತರ ಜೊತೆ ಬೆರೆಯೋ ವಯಸ್ಸಲ್ಲಿ ಸಂಸಾರದ ಹೊರೆ. ಇದರಿಂದ ಅವರ ಪರ್ಸನಲ್ ಗ್ರೋತ್ ಸಂಪೂರ್ಣವಾಗಿ ನಿಂತೋಗುತ್ತೆ. ಜೊತೆಗೆ ಹಿಂಸೆ, ಶೋಷಣೆಗೆ ಒಳಗಾಗೋ ಸಾಧ್ಯತೆನೂ ಜಾಸ್ತಿ. ಇಷ್ಟೆಲ್ಲ ಅಪಾಯಗಳಿವೆ ಅಂತ ಗೊತ್ತಿದ್ರೂ ಯಾಕೆ ಬಾಲ್ಯ ವಿವಾಹ ಇವತ್ತಿಗೂ ನಡೀತಿದೆ? ಇದರ ಬೇರುಗಳು ಎಲ್ಲಿವೆ? ಇದಕ್ಕೆ ಒಂದೇ ಕಾರಣ ಇಲ್ಲ, ಹಲವಾರು ಕಾರಣಗಳು ಸೇರ್ಕೊಂಡಿವೆ. ಮೊದಲನೇದು ಲಿಂಗ ತಾರತಮ್ಯ. ಅಂದ್ರೆ ಹೆಣ್ಣುಮಕ್ಳು ಅಂದ್ರೆ ಮನೆಗೆಳಸಕ್ಕೆ, ಮದುವೆ ಮಾಡ್ಕೊಡಲು ಮಾತ್ರ ಸೀಮಿತ ಅನ್ನೋ ಮನಸ್ಥಿತಿ. ಎರಡನೇದು ಬಡತನ ಮತ್ತು ಶಿಕ್ಷಣದ ಕೊರತೆ. ಶಾಲೆ ಅರ್ಧಕ್ಕೆ ನಿಲ್ಸಿದ ಮಕ್ಕಳು ಸುಲಭವಾಗಿ ಇದಕ್ಕೆ ಬಲಿಯಾಗ್ತಾರೆ. ಮೂರನೇದು ಮತ್ತು ಪ್ರಮುಖವಾದದ್ದು, ಕಾನೂನು ಇದ್ರೂ ಅದರ ಬಗ್ಗೆ ಜನರಿಗೆ ಸರಿಯಾದ ಅರಿವಿಲ್ಲದೆ ಇರೋದು ಅಥವಾ ಅದನ್ನ ಕಟ್ಟುನಿಟ್ಟಿನಾಗಿ ಜಾರಿಗೆ ತರದೇ ಇರೋದು. ಇವೆಲ್ಲ ಸೇರಿ ಈ ಸಮಸ್ಯೆನ ಜೀವಂತವಾಗಿಟ್ಟಿದೆ. ಮುಖ್ಯವಾಗಿ 2 ಕಾರಣಗಳನ್ನು ನಾವು ನೋಡಬಹುದು. ಒಂದು ಕಡೆ ನಮ್ಮ ಸಮಾಜದಲ್ಲಿ ಆಳವಾಗಿ ಬೇರೂರಿರುವ ನಂಬಿಕೆಗಳು. ಹೆಣ್ಮಕ್ಕಳನ್ನ ಬೇಗ ಮದುವೆ ಮಾಡಿ ಕೈ ತೊಳೆದುಕೊಳ್ಬೇಕು ಅನ್ನೋ ತಾರತಮ್ಯದ ಮನಸ್ಥಿತಿ. ಇನ್ನೊಂದು ಕಡೆ ವ್ಯವಸ್ಥೆಯಲ್ಲಿರೋ ಸಮಸ್ಯೆಗಳು. ಅಂದ್ರೆ ಸರಿಯಾದ ಶಿಕ್ಷಣ ಸಿಗದಿರೋದು, ಬಡತನದಿಂದಾಗಿ ಬಾಲಕಾರ್ಮಿಕರಾಗೋದು. ಇವೆಲ್ಲ ಮಕ್ಕಳನ್ನ ಶಾಲೆಯಿಂದ ದೂರ ಮಾಡಿ ಬಾಲ್ಯ ವಿವಾಹದ ಕಡೆಗೆ ತಳ್ಳುತ್ತೆ. ಆದರೆ ಈ ಸಮಸ್ಯೆಯ ವಿರುದ್ಧ ಹೋರಾಡಲು ನಮ್ಮ ಹತ್ತಿರ ಒಂದು ಬಹಳ ಶಕ್ತಿಶಾಲಿಯಾದ ಅಸ್ತ್ರವಿದೆ. ಅದೇ ನಮ್ಮ ಕಾನೂನು. ಭಾರತದಲ್ಲಿ 2006ರ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಜಾರಿಯಲ್ಲಿದೆ. ಇದು ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಅನ್ವಯವಾಗುತ್ತೆ. ಈ ಕಾನೂನಿನ ಅಡಿಯಲ್ಲಿ ಶಿಕ್ಷೆ ಕೂಡ ತುಂಬಾ ಕಠಿಣವಾಗಿದೆ. ಯಾರು ಇದರಲ್ಲಿ ಭಾಗಿಯಾಗುತ್ತಾರೋ ಅವರಿಗೆ 2 ವರ್ಷಗಳವರೆಗೆ ಕಠಿಣ ಜೈಲು ಶಿಕ್ಷೆ ವಿಧಿಸುವ ಅವಕಾಶವಿದೆ. ಅಷ್ಟೇ ಅಲ್ಲ, 1 ಲಕ್ಷ ರೂಪಾಯಿವರೆಗೆ ದಂಡ ಕೂಡ ವಿಧಿಸಬಹುದು. ಹೌದು, ಬರೋಬ್ಬರಿ 1 ಲಕ್ಷ ರೂಪಾಯಿ. ಇಲ್ಲಿ ನಾವು ಗಮನಿಸಬೇಕಾದ ಅತೀ ಮುಖ್ಯವಾದ ಅಂಶ ಅಂದ್ರೆ ಯಾರೆಲ್ಲ ಜವಾಬ್ದಾರಲಾಗುತ್ತಾರೆ ಅನ್ನೋದು. ಕೇವಲ ತಂದೆ ತಾಯಿ ಮಾತ್ರ ಅಲ್ಲ, ಮದುವೆ ಮಾಡಿಸುವ ಪುರೋಹಿತರು, ಅಡಿಗೆಯವರು, ಫೋಟೋಗ್ರಾಫರ್ಗಳು, ವಿಡಿಯೋಗ್ರಾಫರ್ಗಳು, ವಾಹನ ಚಾಲಕರು, ಕಲ್ಯಾಣ ಮಂಟಪದ ಮಾಲೀಕರು, ಹೀಗೆ ಈ ಮದುವೆ ನಡೆಯಲು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಸಹಕರಿಸುವ ಪ್ರತಿಯೊಬ್ಬರೂ ಕಾನೂನಿನ ಅಡಿಯಲ್ಲಿ ಅಪರಾಧಿಗಳೇ. ಹಾಗಾದ್ರೆ ಕಾನೂನು ಇಷ್ಟು ಬಲವಾಗಿದೆ, ಆದರೆ ಇದನ್ನು ತಡೆಯೋದು ಹೇಗೆ? ನಮ್ಮ ಪಾತ್ರವೇನು? ಬಾಲ್ಯ ವಿವಾಹವನ್ನು ತಡೆಯಲೆಂದೇ ಸರ್ಕಾರ ಬಾಲ್ಯ ವಿವಾಹ ನಿಷೇಧ ಅಧಿಕಾರಿಗಳನ್ನ ನೇಮಿಸಿದೆ. ಇದ್ರಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರು, ಗ್ರಾಮ ಲೆಕ್ಕಾಧಿಕಾರಿಗಳು, ಪೊಲೀಸರು ಸೇರಿದಂತೆ ಸುಮಾರು 47 ವಿವಿಧ ಇಲಾಖೆಯ ಅಧಿಕಾರಿಗಳು ಬರ್ತಾರೆ. ಇವರಿಗೆ ಮಾಹಿತಿ ನೀಡಿದ್ರೆ ಅವರು ತಕ್ಷಣವೇ ಕ್ರಮ ತೆಗೆದುಕೊಳ್ಳಲೇಬೇಕು. ಎಲ್ಲಕ್ಕಿಂತ ಸುಲಭವಾದ ಮತ್ತು ಪರಿಣಾಮಕಾರಿಯಾದ ದಾರಿಯೆಂದ್ರೆ ಚೈಲ್ಡ್ ಲೈನ್ ಹೆಲ್ಪ್ ಲೈನ್ ಸಂಖ್ಯೆ 1098ಗೆ ಕರೆ ಮಾಡುವುದು. ಇದು ಟೋಲ್ ಫ್ರೀ ಸಂಖ್ಯೆ. ನಿಮ್ಮ ಹೆಸರನ್ನ ಹೇಳ್ಬೇಕಂತಿಲ್ಲ, ಅನಾಮಧೇಯವಾಗಿ ದೂರು ಕೊಡಬಹುದು. ನೆನಪಿಡಿ, 1098. ಈ ಒಂದು ಕರೆ ಒಂದು ಮಗುವಿನ ಭವಿಷ್ಯವನ್ನೇ ಬದಲಾಯಿಸಬಹುದು. ಇಲ್ಲಿ ತುಂಬಾ ಜನರಿಗೆ ಒಂದು ಭಯ ಇರುತ್ತೆ. ನಾವು ದೂರು ಕೊಟ್ರೆ ನಮ್ಮ ಹೆಸರು ಗೊತ್ತಾಗ್ಬಿಡುತ್ತೆ, ನಮಗೆ ತೊಂದರೆ ಆಗತ್ತೆ ಅಂತ. ಆ ಭಯ ಬೇಡ. 1098ಗೆ ನೀವು ಕಾಲ್ ಮಾಡಿದಾಗ ನಿಮ್ಮ ಯಾವುದೇ ಮಾಹಿತಿಯನ್ನ ಗೌಪ್ಯವಾಗಿ ಇಡಲಾಗುತ್ತೆ. ನಿಮ್ಮ ಹೆಸರು ಹೇಳ್ದೇನೆ ನೀವು ದೂರು ಕೊಡಬಹುದು. ಯಾರೆಲ್ಲ ಬಾಲ್ಯ ವಿವಾಹದಲ್ಲಿ ಭಾಗಿಯಾಗ್ತಾರೋ, ಅದನ್ನು ಆಯೋಜಿಸ್ತಾರೋ, ಪ್ರೋತ್ಸಾಹಿಸ್ತಾರೋ ಅವರಿಗೆ 2 ವರ್ಷಗಳವರೆಗೆ ಕಠಿಣ ಜೈಲು ಶಿಕ್ಷೆ ಮತ್ತು 1 ಲಕ್ಷ ರೂಪಾಯಿವರೆಗೆ ದಂಡ ಹಾಕೋ ಅಧಿಕಾರ ಕಾನೂನಿನಲ್ಲಿದೆ. ಇಲ್ಲಿರೋ ವಿಷಯ ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗಬಹುದು. ಈ ಅಪರಾಧಕ್ಕೆ ಕೇವಲ ಹುಡುಗಿಯ ತಂದೆತಾಯಿ ಅಥವಾ ಮದುವೆಯಾಗೋ ವರ ಮಾತ್ರ ಜವಾಬ್ದಾರರಲ್ಲ. ಆ ಮದುವೆ ನಡೆಯೋಕೆ ಸಹಾಯ ಮಾಡಿದ ಪ್ರತಿಯೊಬ್ಬರೂ ಅಪರಾಧಿಗಳೇ. ಅಂದ್ರೆ ಮದುವೆ ಮಾಡಿಸೋ ಪುರೋಹಿತರು, ಅಡ್ಗೆಯವರು, ಫೋಟೋಗ್ರಾಫರ್ಗಳು, ವಿಡಿಯೋಗ್ರಾಫರ್ಗಳು, ಮ್ಯೂಸಿಕ್ ಬ್ಯಾಂಡ್ನವರು, ಗಾಡಿ ಡ್ರೈವರ್ಗಳು, ಹೀಗೆ ಯಾರೆಲ್ಲ ಭಾಗಿಯಾಗ್ತಾರೋ ಅವರೆಲ್ಲರೂ ಶಿಕ್ಷೆಗೆ ಅರ್ಹರು. ಕಾನೂನುಗಳಿವೆ, ವ್ಯವಸ್ಥೆಗಳಿವೆ. ಆದ್ರೆ ಅದೆಲ್ಲ ಕಾರ್ಯರೂಪಕ್ಕೆ ಬರಬೇಕು ಅಂದ್ರೆ ನಮ್ಮೆಲ್ಲರ ಸಹಕಾರ ಅತ್ಯಗತ್ಯ. ಪ್ರತಿಯೊಂದು ಮಗುವಿಗೂ ತನ್ನ ಬಾಲ್ಯವನ್ನು ಖುಷಿಯಾಗಿ ಕಳೆಯುವ ಹಕ್ಕಿದೆ. ಆ ಹಕ್ಕನ್ನು ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿ, ಅಲ್ವೇ?
ನಮಸ್ಕಾರ. ಬನ್ನಿ, ಇವತ್ತು ನಾವು ಭಾರತದ ಸಮಾಜದಲ್ಲಿ ಆಳವಾಗಿ ಬೇರೂರಿರುವ 2 ದೊಡ್ಡ ಅಪರಾಧಗಳ ಬಗ್ಗೆ ಮಾತಾಡೋಣ. ಹೌದು, ವರದಕ್ಷಿಣೆ ಮತ್ತು ಹೆಣ್ಣು ಭ್ರೂಣ ಹತ್ಯೆ. ಇವೆರಡೂ ಲಕ್ಷಾಂತರ ಜೀವಗಳನ್ನ ಬಲಿ ತೆಗೆದುಕೊಂಡಿವೆ. ಅಷ್ಟೇ ಅಲ್ಲ, ಮಾನವ ಹಕ್ಕುಗಳನ್ನೇ ಗಾಳಿಗೆ ತೂರಿವೆ. ಇದರ ಹಿಂದಿರೋ ಕರಾಳ ಸತ್ಯಗಳನ್ನ ಒಂದೊಂದಾಗಿ ನೋಡೋಣ. ಎಲ್ಲೋ ಒಂದು ಕಡೆ ಪ್ರೀತಿ, ಗೌರವದ ಸಂಕೇತವಾಗಿ ಶುರುವಾದ ಒಂದು ಸಂಪ್ರದಾಯ, ಅದು ಹೇಗೆ, ಯಾವಾಗ ಒಂದು ಅಪರಾಧವಾಗಿ ಬದಲಾಗತ್ತೆ ಅಲ್ವಾ? ಇದೊಂದು ದೊಡ್ಡ ಪ್ರಶ್ನೆ. ಪ್ರೀತಿಯಿಂದ ಶುರುವಾಗಿದ್ದು ದುರಾಸೆ ಮತ್ತು ಶೋಷಣೆಯ ರೂಪ ತಗೊಳ್ಳೋದು ಹೇಗೆ? ಬನ್ನಿ, ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ನಮ್ಮ ಇವತ್ತಿನ ವಿಶ್ಲೇಷಣೆಯನ್ನ ಶುರು ಮಾಡೋಣ. ಮೊಟ್ಟಮೊದಲಿಗೆ ನಾವು ಮಾತಾಡೋದು ವರದಕ್ಷಿಣೆ ಅನ್ನೋ ದೊಡ್ಡ ಸಮಸ್ಯೆಯ ಬಗ್ಗೆ. ಅಬ್ಬಾ, ಮದುವೆ ಅನ್ನೋ ಒಂದು ಪವಿತ್ರ ಸಂಬಂಧಕ್ಕೆ ಹಿಡಿದಿರೋ ಶಾಪ ಇದು ಅಂದ್ರೆ ತಪ್ಪಾಗಲ್ಲ. ವರದಕ್ಷಿಣೆ, ಈ ಪದದಲ್ಲೇ ಅದರ ಮೂಲ ಅರ್ಥ ಇದೆ ಅಲ್ವಾ? ವರ ಅಂದ್ರೆ ಮದುಮಗ, ದಕ್ಷಿಣೆ ಅಂದ್ರೆ ಕೊಡುಗೆ. ಅಂದ್ರೆ ಮದುಮಗನಿಗೆ ಪ್ರೀತಿಯಿಂದ ಕೊಡುವ ಒಂದು ಕಾಣಿಕೆ. ಶುರುವಾದಾಗ ಹೀಗೆ ಇತ್ತು. ಆದ್ರೆ ಹೋಗ್ತಾ ಹೋಗ್ತಾ ಏನಾಯ್ತು, ಇದರ ಅರ್ಥನೇ ಪೂರ್ತಿಯಾಗಿ ಬದಲಾಗಿ ಹೋಯ್ತು. ಈಗಿದು ಪ್ರೀತಿಯ ಕಾಣಿಕೆಯಲ್ಲ, ಬದಲಿಗೆ ಬಲವಂತದ ಬೇಡಿಕೆ. ನಿಜ ಹೇಳ್ಬೇಕು ಅಂದ್ರೆ ಮದುವೆ ಉಡುಗೊರೆ ಅಂದ್ರೆ ಹೀಗೆ ಇರಬೇಕು. ಹೆಣ್ಣಿನ ಕಡೆಯವರು ಖುಷಿಯಿಂದ ತಾವಾಗೆ ಯಾವುದೇ ಒತ್ತಾಯ ಇಲ್ದೆ ಪ್ರೀತಿಯಿಂದ ಕೊಡೋದು. ಆದ್ರೆ ನಡೀತಾ ಇರೋದೇನು? ಇದು ಪ್ರೀತಿಯಿಂದ ಕೊಡೋ ಉಡುಗೊರೆಯಾಗಿ ಉಳಿದಿಲ್ಲ, ಬದಲಿಗೆ ದುರಾಸೆಯಿಂದ ಕೇಳಿ ಪಡೆಯೋ ಬೇಡಿಕೆಯಾಗಿ ಹೋಗಿದೆ. ಇಲ್ಲಿ ಮದುವೆ ಅನ್ನೋದು ಒಂದು ಬಿಸ್ನೆಸ್ ಡೀಲ್ ತರ ಆಗ್ಬಿಟ್ಟಿದೆ. ಈ ಡೀಲಿನಲ್ಲಿ ಹೆಣ್ಮಗಳು ಒಂದು ವಸ್ತು ಅಷ್ಟೇ. ಅಯ್ಯೋ, ಇದರ ಪರಿಣಾಮಗಳ ಬಗ್ಗೆ ಮಾತಾಡೋಕ್ ಶುರು ಮಾಡಿದ್ರೆ ನಿಜಕ್ಕೂ ಭಯಾನಕ. ಹೆಣ್ಣಿನ ಕುಟುಂಬಕ್ಕೆ ಎಂಥ ಆರ್ಥಿಕ, ಮಾನಸಿಕ ಒತ್ತಡ ಯೋಚನೆ ಮಾಡಿ. ಆ ಹೆಣ್ಣುಮಗಳ ಸ್ವಾಭಿಮಾನಕ್ಕೆ, ಘನತೆಗೆ ಪೆಟ್ಟು ಬೀಳುತ್ತೆ. ಮನೆಯಲ್ಲಿ ಜಗಳ, ಹಿಂಸೆ, ಕೆಲವೊಂದ್ಸತಿ ಇದು ಕೊಲೆವರೆಗೂ ಹೋಗುತ್ತೆ ಅಂದ್ರೆ ನಂಬ್ತೀರಾ? ಅಷ್ಟೇ ಅಲ್ಲ, ಇದೇ ವರದಕ್ಷಿಣೆ ಅನ್ನೋ ಕಾರಣಕ್ಕೆ ಹೆಣ್ಣು ಭ್ರೂಣ ಹತ್ಯೆಯಂಥ ಘೋರ ಪಾಪಗಳು ಕೂಡ ಜಾಸ್ತಿ ಆಗ್ತಿವೆ. ನೋಡಿ, ವರದಕ್ಷಿಣೆ ಅನ್ನೋ ಈ ಸಾಮಾಜಿಕ ಪಿಡುಗು ಸೃಷ್ಟಿಸುವ ಒತ್ತಡ ಇದೆಯಲ್ಲ, ಅದ್ರಿಂದಲೇ ಹುಟ್ಟುಕೊಂಡಿರೋ ಇನ್ನೊಂದು ಘೋರ ಅಪರಾಧ, ಅದೇ ಹೆಣ್ಣು ಭ್ರೂಣ ಹತ್ಯೆ. ಇದೊಂದು ಸದ್ದಿಲ್ಲದೆ ನಡೆಯೋ ಸೈಲೆಂಟ್ ಕ್ರೈಮ್. ಹಾಗಾದ್ರೆ ಹೆಣ್ಣು ಭ್ರೂಣ ಹತ್ಯೆ ಅಂದ್ರೆ ಏನು? ತುಂಬಾ ಸಿಂಪಲ್. ಹೊಟೇಲಿರೋದು ಹೆಣ್ಣು ಅಂತ ಗೊತ್ತಾದ ತಕ್ಷಣ ಕೇವಲ ಆ ಒಂದೇ ಒಂದು ಕಾರಣಕ್ಕೆ ಆ ಜೀವವನ್ನ ಹೊಟ್ಟೆಯಲ್ಲೇ ಕೊಂದು ಹಾಕೋದು. ಇದೊಂದು ಪ್ಲಾನ್ ಮಾಡಿ, ಟಾರ್ಗೆಟ್ ಮಾಡಿ ಮಾಡೋ ಅಪರಾಧ. ಈ ಅಪರಾಧ ಹೇಗ್ ನಡೆಯುತ್ತೆ ಗೊತ್ತಾ? ಮೊದಲಿಗೆ ಸ್ಕ್ಯಾನಿಂಗ್ ತಂತ್ರಜ್ಞಾನವನ್ನ ದುರ್ಬಳಕೆ ಮಾಡ್ಕೊಳ್ತಾರೆ. ಕಾನೂನುಬಾಹಿರವಾಗಿ ಮಗುವಿನ ಲಿಂಗ ಪತ್ತೆ ಮಾಡಿಸ್ತಾರೆ. ಆಮೇಲೆ ಹೊಟ್ಟೆಯಲ್ಲಿರೋದು ಹೆಣ್ಮಗು ಅಂತ ಗೊತ್ತಾದ ಕೂಡ್ಲೇ ಇಲ್ಲೀಗಲ್ ಆಗಿ ಅಬಾರ್ಷನ್ ಮಾಡಿಸಿ ಆ ಹೂವನ್ನು ಚಿಯೂಟಿ ಹಾಕ್ತಾರೆ. ಎಂಥ ದುರಂತ ಅಲ್ವಾ? ಸರಿ, ಇಷ್ಟೊಂದು ಹೀನ ಕೆಲ್ಸ ಮಾಡೋಕೆ ಕಾರಣವಾದ್ರೂ ಏನು? ಮೊದಲನೇ ಕಾರಣ, ನಾಳೆ ಮಗಳಿಗೆ ಮದುವೆ ಮಾಡ್ಬೇಕಾದ್ರೆ ವರದಕ್ಷಿಣೆ ಕೊಡೋಕ್ಕಾಗಲ್ಲ ಅನ್ನೋ ಭಯ. ಆಮೇಲೆ ಗಂಡು ಮಗನೇ ಬೇಕು ಅನ್ನೋ ಹಠ, ಬಡತನ, ಓದಿನ ಕೊರತೆ, ಜೊತೆಗೆ ಹೆಣ್ಣು ಮಕ್ಕಳ ಬಗ್ಗೆ ನಮ್ಮ ಸಮಾಜದಲ್ಲಿರೋ ಕೀಳು ಮನೋಭಾವ ಇದೆಯಲ್ಲ, ಇದೆಲ್ಲ ಸೇರ್ಕೊಂಡು ಇಂಥ ಅಪರಾಧಗಳಿಗೆ ದಾರಿ ಮಾಡ್ಕೊಡುತ್ತೆ. ಈ ಅಪರಾಧದಿಂದ ನಮ್ಮ ಸಮಾಜದ ಮೇಲೆ ಎಂಥ ಪರಿಣಾಮ ಬಿದ್ದಿದೆ ಅನ್ನೋದಕ್ಕೆ ಒಂದೇ ಒಂದು ನಂಬರ್ ಸಾಕು: 943. ಹೌದು, 2011ರ ಸೆನ್ಸಸ್ ಪ್ರಕಾರ ನಮ್ಮ ದೇಶದಲ್ಲಿ ಪ್ರತಿ 1000 ಗಂಡಸರಿಗಿರೋದು ಬರೀ 94 ಹೆಣ್ಣುಮಕ್ಕಳು. ಯೋಚನೆ ಮಾಡಿ, ಈ ಗಂಡು ಹೆಣ್ಣಿನ ಅನುಪಾತದಲ್ಲಿನ ಅಸಮತೋಲನ ನಮ್ಮ ಸಮಾಜವನ್ನ ಎಲ್ಲಿಗೆ ಕೊಂಡೊಯ್ಬೋದು? ಈ ಅಂಕಿಅಂಶವನ್ನ ಇನ್ನಷ್ಟು ಹತ್ತಿರದಿಂದ ನೋಡೋಣ. 2001ರಲ್ಲಿ ಪ್ರತಿ 1000ಕ್ಕೆ 933 ಇದ್ದಿದ್ದು 2011ಕ್ಕೆ 943ಕ್ಕೆ ಬಂದಿದೆ. ಸರಿ, ಸ್ವಲ್ಪ ಸುಧಾರಣೆ ಕಂಡಿದೆ. ಆದ್ರೆ ಇಲ್ಲೊಂದು ಆತಂಕಕಾರಿ ವಿಷಯ ಇದೆ. ಹಳ್ಳಿಗಳಿಗಿಂತ ಪಟ್ಟಣಗಳಲ್ಲಿ ಈ ಅನುಪಾತ ಇನ್ನೂ ಕಡಿಮೆ ಇದೆ. ಅಂದ್ರೆ ಓದಿದವರಲ್ಲೇ ಈ ಸಮಸ್ಯೆ ಜಾಸ್ತಿ ಇದೆಯಾ ಅನ್ನೋ ಪ್ರಶ್ನೆ ಮೂಡುತ್ತೆ. ಭ್ರೂಣ ಹತ್ಯೆಯಷ್ಟೇ ಕ್ರೂರವಾದ ಇನ್ನೊಂದು ಪದ್ಧತಿ ಅಂದ್ರೆ ಹೆಣ್ಣು ಶಿಶು ಹತ್ಯೆ. ಅಂದ್ರೆ ಹೆಣ್ಣು ಮಗು ಹುಟ್ಟಿದ ಮೇಲೆ ಅದನ್ನ ಸಾಯಿಸೋದು. ಇದು ಕೂಡ ನಮ್ಮ ಸಮಾಜದ ಒಂದು ಕರಾಳ ಮುಖ. ಈ ಸಮಸ್ಯೆಗಳಿಗೆ ಬರೀ ಜಾಗೃತಿ ಮೂಡಿಸಿದ್ರೆ ಸಾಕಾಗಲ್ಲ ಅಲ್ವಾ? ಸ್ಟ್ರಿಕ್ಟ್ ಆದ ಕಾನೂನುಗಳು ಕೂಡ ಬೇಕೇ ಬೇಕು. ಹಾಗಾದ್ರೆ ನಮ್ಮ ಕಾನೂನು ವ್ಯವಸ್ಥೆ ಈ ಬಗ್ಗೆ ಏನೆಲ್ಲ ಕ್ರಮಗಳನ್ನ ತಗೊಂಡಿದೆ? ಬನ್ನಿ ನೋಡೋಣ. ವರದಕ್ಷಿಣೆ ಪಿಡುಗನ್ನ ನಿಲ್ಸೋಕ್ಕೆ 1961ರಲ್ಲೇ ವರದಕ್ಷಿಣೆ ನಿಷೇಧ ಕಾಯ್ದೆ ಅಂತ ಒಂದು ಕಾನೂನು ಬಂತು. ಆದ್ರೆ ಅದು ಅಷ್ಟೊಂದು ಎಫೆಕ್ಟಿವ್ ಆಗಿರ್ಲಿಲ್ಲ. ಅದಕ್ಕೆ 1986ರಲ್ಲಿ ಅದಕ್ಕೆ ತಿದ್ದುಪಡಿ ಮಾಡಿ ಕಾನೂನನ್ನ ಇನ್ನಷ್ಟು ಸ್ಟ್ರಿಕ್ಟ್ ಮಾಡಿದ್ರು. ಈ ಕಾನೂನು ಎಷ್ಟು ಕಠಿಣ ಆಯ್ತು ಅಂತ ನೋಡಿ. ಮೊದಲು 1961ರಲ್ಲಿ 5,000 ರೂಪಾಯಿ ಫೈನ್ ಅಥವಾ 6 ತಿಂಗಳು ಜೈಲು ಶಿಕ್ಷೆ ಇತ್ತು. ಆದ್ರೆ 1986ರಲ್ಲಿ ಬದಲಾದ ಕಾನೂನು ಪ್ರಕಾರ ಕನಿಷ್ಠ 5 ವರ್ಷ ಜೈಲು ಶಿಕ್ಷೆ ಜೊತೆಗೆ ಕನಿಷ್ಠ 15,000 ರೂಪಾಯಿ ದಂಡ.
ನೋಡ್ದ್ರಲ್ಲ, ಸರ್ಕಾರ ಈ ಅಪರಾಧವನ್ನ ಎಷ್ಟು ಗಂಭೀರವಾಗಿ ತಗೊಂಡಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ವರದಕ್ಷಿಣೆಗೆ ಹೇಗೆ ಕಾನೂನು ಬಂತೋ ಅದೇ ತರ ಹೆಣ್ಣು ಭ್ರೂಣಹತ್ಯೆ ತಡೆಯೋಕೂ ಒಂದು ಸ್ಟ್ರಾಂಗ್ ಕಾನೂನು ಬಂತು. 1994ರಲ್ಲಿ ಬಂದ ಈ ಕಾನೂನು ಹೊಟ್ಟೆಯಲ್ಲಿರೋ ಮಗುವಿನ ಲಿಂಗ ಪರೀಕ್ಷೆ ಮಾಡೋದನ್ನೇ ಬ್ಯಾನ್ ಮಾಡಿದೆ. ಒಂದು ವೇಳೆ ಯಾರಾದ್ರೂ ಮಾಡಿದ್ರೆ ಅವರಿಗೆ ಕಠಿಣ ಶಿಕ್ಷೆ ಗ್ಯಾರಂಟಿ. ಕಾನೂನು ಒಂದು ವಿಷಯವನ್ನ ಸ್ಪಷ್ಟವಾಗಿ ಹೇಳುತ್ತೆ. ವರದಕ್ಷಿಣೆ ಕೊಡೋದು ತಗೊಳ್ಳೋದು ಅಷ್ಟೇ ಅಲ್ಲ, ಅದನ್ನು ಬರೀ ಕೇಳೋದು ಕೂಡ ಶಿಕ್ಷಾರ್ಹ ಅಪರಾಧ. ಆದ್ರೆ ಒಂದು ಪ್ರಶ್ನೆ, ಬರೀ ಕಾನೂನು ಮಾಡಿದ್ರೆ ಸಮಾಜ ಬದಲಾಗುತ್ತಾ? ಖಂಡಿತ ಇಲ್ಲ ಅಲ್ವಾ. ನಿಜವಾದ ಬದಲಾವಣೆ ಕೋರ್ಟ್ನಿಂದ ಆಗಲ್ಲ, ಅದು ನಮ್ಮಿಂದ, ನಮ್ಮೆಲ್ಲರಿಂದ ಶುರುವಾಗ್ಬೇಕು. ಈ ಸಾಮಾಜಿಕ ಪಿಡುಗುಗಳನ್ನ ಬೇರು ಸಮೇತ ಕಿತ್ತೆಸೆಯೋದು ನಮ್ಮೆಲ್ಲರ ಜವಾಬ್ದಾರಿ. ಇದಕ್ಕಾಗಿ ನಾವೇನ್ ಮಾಡ್ಬೋದು? ಜಾಗೃತಿ ಮೂಡಿಸೋ ಕಾರ್ಯಕ್ರಮಗಳನ್ನ ಮಾಡ್ಬೋದು, ಮೀಡಿಯಾನ್ನ ಸರಿಯಾಗಿ ಬಳಸ್ಕೊಳ್ಬೋದು, ಅಂತರ್ಜಾತಿ ವಿವಾಹಗಳನ್ನ ಪ್ರೋತ್ಸಾಹಿಸ್ಬೋದು. ಎಲ್ಲಕ್ಕಿಂತ ಮುಖ್ಯವಾಗಿ ಚಿಕ್ಕ ವಯಸ್ಸಿಂದಲೇ ಮಕ್ಕಳ ಮನಸ್ಸಲ್ಲಿ ಬದಲಾವಣೆ ತರೋಕೆ ಒಳ್ಳೆ ಶಿಕ್ಷಣ ಕೊಡೋದು ತುಂಬಾನೇ ಮುಖ್ಯ. ಕೊನೆಯದಾಗಿ ಒಂದು ಪ್ರಶ್ನೆಯನ್ನ ನಿಮ್ಮ ಮುಂದಿಟ್ಟು ಈ ವಿಶ್ಲೇಷಣೆಯನ್ನ ಮುಗಿಸ್ತೀನಿ. ಯೋಚನೆ ಮಾಡಿ, ಇಂಥ ಅಪರಾಧಗಳನ್ನ ನಿಲ್ಸೋಕೆ ಬರೀ ಕಠಿಣ ಕಾನೂನುಗಳಿದ್ರೆ ಸಾಕಾಗುತ್ತಾ? ಅಥವಾ ನಮ್ಮ ಎಲ್ಲರ ಮನಸ್ಥಿತಿ ಬದಲಾದಾಗ ಮಾತ್ರ ನಿಜವಾದ ಬದಲಾವಣೆ ಸಾಧ್ಯನಾ? ಈ ಪ್ರಶ್ನೆಗೆ ಉತ್ತರ ನಮ್ಮಲ್ಲೇ ಇದೆ, ನಮ್ಮ ಎಲ್ಲರ ಕೈಯಲ್ಲಿದೆ.